ಭರತ್ ರೆಡ್ಡಿ ವಿರುದ್ಧ ಜನಾರ್ದನ ರೆಡ್ಡಿ ವಾಗ್ದಾಳಿ. ಭರತ್ ರೆಡ್ಡಿ ಕುಮ್ಮಕ್ಕಿನಿಂದಲೇ ಘಟನೆ ನಡೆದಿದೆ ಎಂದು ಜನಾರ್ದನ ರೆಡ್ಡಿ ಹೇಳಿಕೆ. ಕಳೆದ 3 ತಿಂಗಳ ಹಿಂದೆ ಲೇಔಟ್ನಲ್ಲಿ ಕಳ್ಳತನ ಮಾಡಿರೋ ಬಗ್ಗೆ ದೂರು ನೀಡಿದ್ದೇವೆ. ಆದರೆ ಈಗ ಬಂಧನ ಮಾಡಿದವರನ್ನ ಬಿಡುಗಡೆ ಮಾಡಿಸಿದ್ದು ಭರತ್ ರೆಡ್ಡಿ ಮತ್ತು ಎಎಸ್ಪಿ ರವಿ. ಕಳ್ಳತನ ಮಾಡಿಸಿರೋದು ಭರತ್ ರೆಡ್ಡಿ ಬೆಂಬಲಿಗರು. ಆಗ ಕಳ್ಳತನ ಮಾಡಿದವರು ಈಗ ಸ್ಕೀಮ್ ಹಾಕಿದ್ದಾರೆ. ಗಾಂಜಾ ಹೊಡೆದ ಹುಡುಗರ ಆರೋಗ್ಯ ತಪಾಸಣೆ ಮಾಡಬೇಕು. ಈ ಬಗ್ಗೆ ಮಂಗಳವಾರ ಸದನದಲ್ಲಿ ಚರ್ಚೆ ಮಾಡುತ್ತೇವೆ. ಈ ಬಗ್ಗೆ ಆರ್ ಅಶೋಕ್ ಜೊತೆಗೆ ಚರ್ಚೆ ಮಾಡಲಾಗ್ತಿದೆ. ಸಿದ್ದರಾಮಯ್ಯ 7 ಪ್ರಕರಣ ಸಿಬಿಐಗೆ ಕೊಟ್ಟಿದ್ದೇವೆ ಎನ್ನುತ್ತಾರೆ. ಈಗ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಎಂದು ಜನಾರ್ದನ ರೆಡ್ಡಿ ಒತ್ತಾಯ. ಆ ಫೋಟೋಗಳು ಮತ್ತು ಹಿಂದೆ ಕೇಸ್ಗಳಿರೋರು ಕೂಡ ಇವಾಗ ಪೊಲೀಸರನ್ನ ತಗೊಂಡ್ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕಂತ ನಾನು ಹೇಳಿದ್ದೀನಿ. ಅವರೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ಕರೆಸ್ಕೊಂಡಿದ್ದಾರೆ. 8 ಜನ ಇದಾರಲ್ಲ ಸರ್, 8 ಜನ ವಶಕ್ಕೆ ಬಂದು ತಗೊಂಡಿದ್ದಾರಲ್ಲ ಪೊಲೀಸ್. ಅದರಲ್ಲಿ ಯಾರಾದರೂ ನಿಮ್ಮ ಹತ್ರ ಗಲಭೆ ಆದೋ ಭಾಗಿಯಾಗೋರು ಇದ್ದಾರೆ? ನೋಡಮ್ಮ, ಇವಾಗ ನಮಗೆ ನಿನ್ನೆ ನಮ್ಮ ಹುಡುಗರೇನು ಆ ವಿಡಿಯೋದಲ್ಲಿ ನಿನ್ನೆ ಬಂದು ಅರೆಸ್ಟ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಅಂದರೆ ನಮ್ಮ ಮನೆ ಹತ್ರ ಗಲಾಟೆ ಆದ ತಕ್ಷಣ ಅಲ್ಲಿಂದ ಪೊಲೀಸರು ಹಿಂಬಾಲಿಸ್ತಾರೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಮರಿಬಿನಲ್ಲಿ ಹತ್ರ ಅಲ್ಲಿ ಅವರು ಬಚ್ಚಿಕೊಂಡು ಒಂದು ಹೊಲದಲ್ಲಿ ಕೂತ್ಕೊಂಡು ಚಳಿಗೆ ಅವರೇನು ಮತ್ತೆ ಅಲ್ಲೂ ಕೂಡ ಬೆಂಕಿ ಹಾಕ್ಕೊಂಡಿದ್ದಾಗ ಅಲ್ಲಿರೋ ಜನರೆಲ್ಲರೂ ಕೂಡ ಬಂದು ಯಾರು ಅಂತ ಏನು ಕೇಳಿದಾಗ ಅಲ್ಲೆಲ್ಲೂ ಕೂಡ ಗಲಾಟೆಗೆ ಅವ್ರನ್ನ ಬಂದು ಓಡಿಸಿ ಕಳಿಸಿದ್ದಾರೆ. ಸೊ ಆ ವಿಡಿಯೋದಲ್ಲಿ ಇರುವಂಥ ಹುಡುಗರು ಕೂಡ ಇಲ್ಲಿ ಬಂದಿದ್ದಾರೆ ಅನ್ನೋದು ಮ್ಯಾಚ್ ಆಗ್ತಾ ಇರೋದು. ಸರ್ ಈಗ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಇದೆ, ನಿಮ್ಮ ಕೂಗು ಅರಣ್ಯ ರೋದನ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಮಾತು ಯಾರು ಕೇಳ್ತಾ ಇಲ್ಲ. ಇವಾಗ ನಿಮ್ಮ ನಡೆ ಏನು? ನೋಡಿ, ಒಂದೇ ವಿಷಯ ನಾನು ಹೇಳ್ತಾ ಇರೋದು, 4 ತಿಂಗಳಿಂದ ನಾವು ಕಂಪ್ಲೇಂಟ್ ಪೊಲೀಸರು ಕೊಟ್ಟು ಜನಗಳನ್ನ ಬಂಧನ ಮಾಡಿರೋದು ನಿಮ್ಮ ಕಣ್ಣು ಮುಂದೆ ಪೊಲೀಸ್ ಇದರಲ್ಲೇ ಇದೆ ಅಲ್ಲ. 4 ತಿಂಗಳಲ್ಲಿ ನನಗೊಂದು ವಿಷಯ ಏನಂತಂದ್ರೆ, ಆ ಟಿವಿ ಫ್ರಿಜ್ಗಳನ್ನ ಅವ್ರು ಏನಾದ್ರು ಸಾಗಾಣಿಕೆ ಮಾಡಿ ಬೆಂಕಿ ಹಚ್ಚಿರ್ಬೋದು. ಸಿಬ್ಬಂದಿ ಅಂದ್ರೆ ಟೋಟಲ್ ಎಂಟೈರ್ ಲೇಔಟ್ ಅನ್ನ ಇಬ್ಬರು, ನಾನು ಬೈ ನೇಮ್ ಹೇಳ್ತಾ ಇದ್ದೇನೆ, ಆಸಿಫ್ ಮತ್ತು ಮಂಜುನಾಥ್ ಅನ್ನುವಂಥ ಸೆಕ್ಯೂರಿಟಿ ಅವರು ನಿನ್ನೆ ಕೊಟ್ಟಿರೋ ಪೊಲೀಸ್ ಕಂಪ್ಲೇಂಟಲ್ಲಿ ಅವರೇ ಸಾಕ್ಷಿಗಳಾಗಿದ್ದಾರೆ. ಅವರೇ ವಿಡಿಯೋ ತೆಗೆದಿರುವಂಥದ್ದು. ಅವರು 15-20 ಮಂದಿ ಬಂದರೆ ಇಬ್ಬರು ಸೆಕ್ಯೂರಿಟಿ ಏನು ಮಾಡಲಿಕ್ಕೆ ಸಾಧ್ಯ? 200 ಎಕರೆನಲ್ಲಿ ಇದ್ದಂಥ ಒಂದು ಮನೆಯಲ್ಲಿ ಸರ್ ಒಂದು ಸಿಸಿ ಕ್ಯಾಮ್ರಾ ಹಾಕಬಹುದಾಗಿತ್ತಲ್ಲ, ಯಾಕೆ ಹಾಕಿಲ್ಲ ಸರ್? ಇಲ್ಲಿ ಇಬ್ಬರು ಸೆಕ್ಯೂರಿಟಿಗಳು ಇದ್ದಾರೆ. ಎಂಟೈರ್ ಕಾಲನಿ ಡೆವಲಪ್ ಆಗಿಬಿಟ್ಟಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಫೆಸಿಲಿಟೀಸ್ ಮಾಡೋದಕ್ಕೆ ಆಗುತ್ತೆ. ನಾನು ಹೇಳ್ತಾ ಇರುವಂಥದ್ದು ಇವಾಗ ಇರೋದು ಒಂದು ಮಾಡೆಲ್ ಹೌಸ್. ಅದು ಅದರಲ್ಲಿ ಯಾರಾದರೂ ಸಂಸಾರಸ್ಥರಿದ್ದು ಜೀವನ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಅಲ್ಲೆಲ್ಲ ಕೂಡ ಸೆಕ್ಯೂರಿಟಿ ನಾವು ಮಾಡಬೇಕಾಗಿಲ್ಲ, ಅವರೇ ಮಾಡ್ಕೊಂಬಿಡಿ ಸರ್. ಅಲ್ಲ ಅಂದರೆ ಕೋಟಿ ಬೆಲೆ ಬಾಳೋ ವಸ್ತುಗಳಿದ್ದಾಗ ಬಟ್ ಅದನ್ನ ಹಾಕಿ ಮನೆ ಇರೋದು ಈ ಗೇಟ್ ಹತ್ರ. ಟೋಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ ಮೇನ್ ಎಂಟ್ರೆನ್ಸ್ ಆ ಭಾಗದಲ್ಲಿ ಈ ಟೋಟಲ್ 200 ಎಕರ್ಸಲ್ಲಿ ಇಬ್ಬರು ಸೆಕ್ಯೂರಿಟಿ ರೌಂಡ್ ಹೊಡಿಬೇಕಂದ್ರೆ ಸುಮಾರು 2 ತಾಸು ಸಮಯ ಆಗುತ್ತೆ. ಆದರೂ ಕೂಡ ಅವರು ಅಲ್ಲಿ ಏನು ರೌಂಡ್ ಹೊಡಿತಾ ಇದ್ರು ಹೊಗೆ ಬರ್ತಾ ಇರೋದನ್ನ ವಿಡಿಯೋ ಮಾಡ್ಕೊಂತ ಇಮಿಡಿಯೇಟ್ ಆಗಿ ಸೈಟ್ ಇಂಜಿನಿಯರ್ಗಳಿಗೆ ಎಲ್ಲರನ್ನೂ ಕರೆಸ್ಕೊಂಡಿರುವಂಥ ವಿಷಯ. ಹಾಗಾಗಿ ಒಂದು ಟಿವಿ ಫ್ರಿಜ್ ಎತ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು ಸರ್? ಈ ಪ್ರಶ್ನೆ ಯಾಕೆ ಬಂತಂದ್ರೆ, ಸುಟ್ಟಿವೆ ಅನ್ನುವಂಥದ್ದನ್ನ ಬಳಸಿದಾರೆ ಸರ್ ದೂರು ಕೊಟ್ಟಿರೋದ್ರಲ್ಲಿ. ಮನೆಯಲ್ಲಿ ಇಷ್ಟು ಪ್ರಮಾಣದ ವಸ್ತುಗಳು ಸುಟ್ಟಿದೆ ಅನ್ನುವಂಥದ್ದು, ಬಟ್ ನೀವು ಇವಾಗ ತಗೊಂಡೋಗಿರ್ಬೋದು ಅಂತ ಹೇಳ್ತಾರೆ. ಅದನ್ನ ಇವಾಗ ಒಬ್ಬರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಏನೇನು ನಡೆದಿದೆ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಪ್ರಾಥಮಿಕ ತನಿಖೆಯಲ್ಲಿ ಹೇಳಿದ್ರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.